ಹಾಯ್ ಎಲ್ಲರಿಗೂ. ನಾನು ನಿಮ್ಮ ಚಿಟ್ಟಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡುವಾಗಾದರೆ ಚಾನಲ್ ಚೆಕ್ಔಟ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬನ್ನಿ, ಇವತ್ತು ನಮ್ಮ ಈ ವಿಡಿಯೋಲ್ಲಿ ನಾವು ಚಿಕನ್ ಮೋಮೋಸ್ ಹೇಗೆ ಮಾಡ್ಕೊಡೋದು ಅಂತ ಹೇಳ್ಕೊಡ್ತೀನಿ. ಲೈಕ್ 1 ಕಪ್ಪು ಮೈದಾ ಹಿಟ್ಟು ತೊಗೊತಾ ಇದ್ದೀನಿ, ಹಾಗೂ ಅದಕ್ಕೊಂದು ಚಿಟಿಕೆ ಉಪ್ಪು ಹಾಗೂ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಆಯಿಲ್ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಚೂರೇ ವಾಟರ್ ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಸಾಫ್ಟಾಗಿರೋ ಥರ, ಲೈಕ್ ತುಂಬ ಸಾಫ್ಟಾಗಿರೋ ಥರ ಚೆನ್ನಾಗಿ ನಾದ್ಕೊಂಡು ಸೈಡಲ್ಲಿ ಒಂದು ಅರ್ಧ ಗಂಟೆವರೆಗೂ ಎತ್ತಿಕ್ಕೊಳ್ಳಿ. ನಾವು ಚಿಕನ್ ಮೋಮೋಸ್ ಮಾಡ್ತಾ ಇರೋದ್ರಿಂದ ನಾನು ಬ್ರೆಸ್ಟ್ ಪೀಸಸ್ ತೊಗೊಂಡಿದ್ದೀನಿ. ಬೋನ್ ಪೀಸಸ್ ಇದಕ್ಕೆ ವರ್ಕ್ ಆಗೋಲ್ಲ. ಅದನ್ನು ಲೈಕ್ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರೊಳಗಡೆ ಹಾಕ್ಕೊತಿದ್ದೀನಿ. ಹಾಗೂ ಅದಕ್ಕೆ ಉಪ್ಪು, ಪೆಪ್ಪರ್ ಪೌಡರ್ ಹಾಗೂ ಸ್ವಲ್ಪ ಗರಂ ಮಸಾಲ. ಇದಕ್ಕೆ ಖಾರದ ಪುಡಿ ಯೂಸ್ ಮಾಡಲ್ಲ, ಚಟ್ನಿ ಅಷ್ಟೇ ಯೂಸ್ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ತಗೋಬೇಕಾಗತ್ತೆ. ಇಲ್ಲ ನೀವು ಚಿಕ್ಕದಾಗಿ ಚಾಪ್ ಮಾಡಿಕೊಂಡ್ರೂ ಆಗುತ್ತೆ, ಲೈಕ್ ಕೈಮಾ ಹೊಡ್ಕೊಂಡಂಗೆ. ಹಾಗೂ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೂ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟಲ್ಲೇ ಹಾಕ್ಬೋದಿತ್ತಲ್ಲ ಖಾರದ ಪುಡಿ, ಅಂದರೆ ಅದು ಗಂಟು ಕಟ್ದಿರ ಇರೋ ರೀಸನ್ ಇದ್ರಲ್ಲಿ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಫಸ್ಟಲ್ಲೇ ಹಾಕ್ಕೋಬೋದು. ಅಷ್ಟರಲ್ಲಿ ನಾವು ಮಿಕ್ಸ್ ಮಾಡಿಕೊಂಡಿರೋ ಮೈದಾ ಹಿಟ್ಟು ನೀಟಾಗಿ ಚೆನ್ನಾಗಿ ನೆಂದಿರುತ್ತೆ. ಅದನ್ನು ಚಿಕ್ಕ ಪೀಸಸ್ಸಾಗಿ ತೊಗೋಬೇಕು. ಲೈಕ್ ನಾವು ಜಾಮೂನ್ ಉಂಡೆ ತೊಗೊತೀವಲ್ಲ ಆ ಸೈಜಲ್ಲಿ ತೊಗೊಂಡು ಅಂದರೆ ತಿನ್ನು, ಲೈಕ್ ಪೇಪರ್ ಥರ ಚೆನ್ನಾಗಿ ನಾದ್ಕೋಬೇಕು. ಸಣ್ಣಕ್ಕಿರಬೇಕು, ಇಲ್ಲಾಂದರೆ ಒಳಗಡೆ ಇರೋ ಸ್ಟಫಿಂಗ್ ಬೇಯಲ್ಲ. ಅದರಿಂದ ಚೆನ್ನಾಗಿ ನಾದ್ಕೋಬೇಕು. ಹಾಗೂ ನಾದ್ಕೊಂಡು ರೌಂಡ್ ಶೇಪ್ ತಗೊಂಡು ನಾವು ಸ್ಟಫಿಂಗ್ಗೆ ರೆಡಿ ಮಾಡಿಕೊಂಡು ಚಿಕನ್ ತಗೊಂಡು ಸೆರೆಗೆ ಹೇಗೆ ಪ್ಲೀಟ್ಸ್ ಮಾಡ್ಕೊತೀವಿ ಆ ಥರ ಪ್ಲೀಟ್ ಮಾಡ್ಕೋಬೋದು. ಇಲ್ಲ ನಿಮ್ಮ ಹತ್ರ ಕರ್ಜಿಕಾಯಿ ಮೇಕರ್ ಇದ್ದರೆ ಅದ್ರಲ್ಲಿ ಹಿಟ್ಟು ಮಾಡ್ಕೋಬೋದು. ಬಟ್ ಅದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಷ್ಟೇ ಡಿಫ್ರೆನ್ಸ್. ಬಟ್ ಟೇಸ್ಟಲ್ಲಿ ಏನೂ ಕಾಂಪ್ರಮೈಸ್ ಆಗೋಂಗಿರಲ್ಲ. ಹಾಗೂ ಸಾಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು 1-2 ಟೊಮ್ಯಾಟೊ ಹಾಗೂ ಒಂದು ಚಿಕ್ಕ ಈರುಳ್ಳಿ ಪೀಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ನಂದು ಸ್ವಲ್ಪ ಪ್ಯಾನ್ ಚಿಕ್ಕದಾಯಿತು. ಕಲಿಸ್ಕೊತಾ ಫ್ರೈ ಮಾಡ್ಕೊಳ್ಳಿ. ಹಾಗೂ ಒಂದು 4 ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ನಮ್ಮಲ್ಲಿ ರೆಡ್ ಕಲರ್ದಿತ್ತು, ಸೊ ರೆಡ್ ಯೂಸ್ ಮಾಡಿದ್ದೀನಿ. ನೀವು ಗ್ರೀನ್ ಬೇಕಿದ್ದರೂ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಒಂದು 4-5 ಎಸಲಷ್ಟು ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಫ್ರೈಯಿಂಗ್ಗೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಸೊ ಒಳಗಡೆ ಕುಕ್ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಇಳಿಸೋಕೆ ಮುಂಚೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇಳಿಸ್ಕೊಳ್ಳಿ. ನಾನಿಲ್ಲಿ ಸ್ಟೀಮ್ ಮಾಡೋಕ್ಕೆ ಯಾವುದೇ ಸ್ಟೀಮರ್ ಯೂಸ್ ಮಾಡ್ತಿಲ್ಲ, ಜಸ್ಟ್ ನಮ್ಮ ಇಡ್ಲಿ ಪಾತ್ರೆ ಇರುತ್ತಲ್ಲ ಎಲ್ಲರ ಮನೆಯಲ್ಲೂ ಅದೇ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಮಾಡಿಕೊಂಡ್ರೆ ಮೊಮೋಸ್ನೆಲ್ಲ ಹಾಕಿ 15 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಂಡ್ರೆ ಆಯಿತು. ಮೀಡಿಯಮ್ ಫ್ಲೇಮಲ್ಲಿ ನಿಮ್ಮ ಮೊಮೋಸ್ ರೆಡಿ. ಸಿಂಪಲ್ಲಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಆಚೆ ಹೋದರೆ ಇದೇ ಮೊಮೋಸ್ಗೆ ಈಸಿಯಾಗಿ 70-80 ರುಪೀಸ್ ಚಾರ್ಜ್ ಮಾಡ್ತಾರೆ. 4-5 ಪೀಸಸ್ ಕೊಡ್ತಾರೆ. ಅದು ಅವ್ರು ಎಂಥ ಹೈಜಿನಿಕಲ್ಲಿ ಮಾಡ್ತಾರಂತ ಗೊತ್ತಿಲ್ಲ. ಅದರಿಂದ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿರುತ್ತೆ ಹಾಗೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.